ರಸಿಕ ಬಂಧುಗಳೇ, ಈ ವಾರದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಾಸನದ ಜೈನ ಧರ್ಮ ಮಹೋತ್ಸವ ಸಮಿತಿ ಹಾಗೂ ಸಮಸ್ತ ದಿಗಂಬರ ಜೈನ ಸಮಾಜದ ವತಿಯಿಂದ ಭಗವಾನ್ ಶ್ರೀ 1008 ಪಾರ್ಶ್ವನಾಥ ತೀರ್ಥಂಕರರ ಮೋಕ್ಷ ಕಲ್ಯಾಣ ಮಹೋತ್ಸವ 2025ರ ಪ್ರಯುಕ್ತ ಮುಕುಟ ಸಪ್ತಮಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 3/8/2025 ಭಾನುವಾರದಂದು ದೊಡ್ಡ ಬಸದಿ ಜೈನ ಭವನದಲ್ಲಿ ಆರತಿಪುರದ ಪರಮ ಪೂಜ್ಯ ಸಿದ್ಧಾಂತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳವರ ಪಾವನ ಸಾನ್ನಿಧ್ಯದಲ್ಲಿ ನಡೆದ ಈ ಸುಂದರ ಕಾರ್ಯಕ್ರಮಗಳ ದೃಶ್ಯಾವಳಿಗಳು ನಿಮ್ಮ ಮುಂದೆ. ಪಾರ್ಶ್ವನಾಥನೇ ಸಮ್ಮೇದಗಿರಿಯಲ್ಲಿ ನಿಂತ
ಸಮ್ಮೇದಗಿರಿಯಲ್ಲಿ ನಿಂತ ಪಾರ್ಶ್ವನಾಥನೇ, ಸಮ್ಮೇದಗಿರಿಯಲ್ಲಿ ನಿಂತ ಪಾರ್ಶ್ವನಾಥನೇ, ಹೃದಯ ಕಮಲದಲ್ಲಿ ನಿಲ್ಲು, ಹೃದಯ ಕಮಲದಲ್ಲಿ ನಿಲ್ಲು ದೇವದೇವನೇ. श्री ब्राह्मील देवी गानंदा
ನುತಿಸುವೆನು ಪಾವನ ರೂಪನೆ ಪಾರಿಶ್ವನಾಥನೆ ಪಾವನ ಪದಗಳ ನುತಿಸುವೆನು ಪಾರಿಶ್ವನಾಥ ಹೇ ಮುಕ್ತಿದಾತ ಪಾಲಯ ಮಾಂ ಪಾಲಯ ಮಾಂ ಪಾರಿಶ್ವನಾಥ ಹೇ ಮುಕ್ತಿದಾತ ಪಾಲಯ ಮಾಂ ಪಾಲಯ ಮಾಂ ಬಿಡುವೆನೇನಯ್ಯ ಗುರುವೆ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಸದ್ಗುರುವೆ ಬಿಡುವೆನೇನಯ್ಯ ಬಿಡುವೆನೇನು ಗುರುವೆ ನಿನ್ನ ಅಡಿಗಡಿಗೆ ಶಿರವವಾಗಿ ಬಿಡುವೆನೇನು ಗುರುವೆ ನಿನ್ನ ಅಡಿಗಡಿಗೆ ಶಿರವವಾಗಿ ಮುಕ್ತಿಪಥದ ಬೋಧೆಯನ್ನು ಮುಕ್ತಿಪಥದ ಬೋಧೆಯನ್ನು ತಡಮಾಡದೆ ನೀ ನೀಡೋ ತನಕ ಬಿಡುವೆನೇನಯ್ಯ ಗುರುವೆ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಸದ್ಗುರುವೆ ಬಿಡುವೆನೇನಯ್ಯ ಇಪ್ಪತ್ನಾಲ್ಕು ತೀರ್ಥಂಕರದು ಕೂಡ ಮೋಕ್ಷ ಕಲ್ಯಾಣ 12 ತಿಂಗಳಲ್ಲಿ ಯಾವುದಾದ್ರೂ ಒಂದು ತಿಂಗಳಲ್ಲಿ ಬಂದೇ ಬರ್ತದೆ. ಅದರಲ್ಲಿ ವಿಶೇಷವಾಗಿ ಒಂದು ಮುಕುಟ ಸಪ್ತಮಿ, ಇನ್ನೊಂದು ದೀಪಾವಳಿ, ಮಹಾವೀರ ಸ್ವಾಮಿ ನಿರ್ವಾಣ ಲಾಡು. ಇವೆರಡೂ ಬಹಳ ವಿಜೃಂಭಣೆಯಿಂದ ಮತ್ತು ಕೆಲವರ ಕಡೆ ಆದಿನಾಥ ಸ್ವಾಮಿ ಮೋಕ್ಷ ಕಲ್ಯಾಣ ಜನರಾತ್ರಿ ಅದನ್ನು ಕೂಡ ಆಚರಣೆ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟು ದಶಲಕ್ಷಣದಲ್ಲಿ 2 ತೀರ್ಥಂಕರರ ಮೋಕ್ಷ ಕಲ್ಯಾಣ ಬರ್ತದೆ. ಒಂದು ಅಷ್ಟಮಿಯಂದು ಬಹುಶಃ ವಾಸಪೂಜ್ಯ ಸ್ವಾಮಿ ಇರಬೇಕೇನೋ, ಚತುರ್ದಶಿ ಪುಷ್ಪದಂತ ಸ್ವಾಮಿ ಅಷ್ಟಮಿ, ಚತುರ್ದಶಿ ವಾಸಪೂಜ್ಯ ತೀರ್ಥಂಕರ ಮೋಕ್ಷ ಕಲ್ಯಾಣ. ಅನಂತ ನೌಪಿ ಟೈಮಲ್ಲಿ 2 ತೀರ್ಥಂಕರ ಮೋಕ್ಷ ಕಲ್ಯಾಣ ಬರ್ತದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಜೈನ ಧರ್ಮ ಮಹೋತ್ಸವ ಸಮಿತಿ, ಏಕೆಂದರೆ ಹಾಸನದಲ್ಲಿ ಅನೇಕ ತುಂಬ ಸಂಘ ಸಂಸ್ಥೆಗಳಿದ್ದಾವೆ. ಎಲ್ಲರೂ ಅವರು ಒಂದೊಂದು ಪರ್ವಗಳು ಹಬ್ಬಗಳು ಆಚರಣೆಯನ್ನು ಧಾರ್ಮಿಕವಾಗಿ ಮತ್ತು ಸಾಮಾಜಿಕದ ಕೆಲಸ ಕಾರ್ಯಗಳನ್ನು ಹಾಸನದಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು ಸಮಯಕ್ಕನುಸಾರವಾಗಿ ಮಾಡ್ತಾಯಿದ್ದಾರೆ. ಅದರಲ್ಲಿ ಈಗ ಜೈನ ಧರ್ಮ ಮಹೋತ್ಸವ ಸಮಿತಿಯವರು ಪ್ರತಿ ವರ್ಷ ಈಗಾಗಲೇ ಶಾಂತೀಶ್ ಅವರು ಹೇಳಿದರು 25 ವರ್ಷಗಳಿಂದ ಕನಕಗಿರಿಗೆ ಹೋದಾಗ ಅಲ್ಲಿಂದ ಅವರು ಪ್ರೇರಣೆಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ತಾವೆಲ್ಲರೂ ಕೂಡ ಮುಕುಟ ಸಪ್ತಮಿಯನ್ನು ಬಹಳ ವಿಜೃಂಭಣೆಯಿಂದ ವೈಭವದಿಂದ, ಯಾಕಂದರೆ ಅಭಿಷೇಕ ನೋಡಬೇಕು ನೀವು, ಎಷ್ಟು ಅಭಿಷೇಕ ನಾವು ಆಗಲೇ ಹೇಳ್ತಾ ಇದ್ದು, ತುಂಬ ದ್ರವ್ಯಗಳಿಂದ ಭವ್ಯ ದಿವ್ಯ ಸುಂದರ ಇವೆಲ್ಲವೂ ಕೂಡ ಈ ಪೆಂಡಾಲದಲ್ಲಿ ನೀವು ಭಗವಾನ್ ಪಾರ್ಶ್ವನಾಥ ಸ್ವಾಮಿಯವರ ಅಭಿಷೇಕವಾಗುವುದನ್ನು ನೋಡಿದ್ದೀರ. ಈಗಾಗಲೇ ಒಬ್ಬರು ಅಮ್ಮ ಬಂದಿದ್ದರು, ಅಜ್ಜಿಯವರು ಪಾಪ. ಅವರು ನಮ್ಮ ಧರ್ಮದವರಲ್ಲ, ಬೇರೆ ಧರ್ಮದವರು. ಸ್ವಾಮಿ ಯಾರೋ ಹೇಳಿದ್ರಂತೆ ಅವ್ರಿಗೆ, ನಾವು ಅಲ್ಲಿ ಹೋಗುವಾಗ ಭೇಟಿಯಾಗಿದ್ರು, ಇರ್ಬೋದೇನೋ ಬಹುಶಃ ಇಲ್ಲೆಲ್ಲೋ ಅಮ್ಮ. ನಾವು ಬ್ರಾಹ್ಮಣದವ್ರು ಸ್ವಾಮೀಜಿ, ಯಾರೋ ಹೇಳಿದರು ಭಗವಂತನ ಅಭಿಷೇಕ ನೋಡ್ಬೇಕು ನಾನು ಅಂತ ನಾನು ಬಂದಿದ್ದೇನೆ. ಇಂಥ ಅಭಿಷೇಕ ನಾನು ಜೀವನದಲ್ಲೇ
ನಾನು ನೋಡಿಲ್ಲ. ಇಷ್ಟು ಒಳ್ಳೆ ಸುಂದರ, ಒಳ್ಳೆ ಕೇಸರಿ, ಚಂದನ, ಅಷ್ಟಗಂಧ ಎಲ್ಲ ದ್ರವ್ಯಗಳಿಂದನೂ ಭಗವಂತನ ಅಭಿಷೇಕ ನೋಡಿ ಅವ್ರಿಗೆ ತುಂಬ ವಯಸ್ಸಾಗಿದೆ. ನನ್ನ ಮನಸ್ಸು ತುಂಬ ತೃಪ್ತ ಆಯಿತು. ಈ ರೀತಿ ಎಲ್ಲೂ ಕೂಡ ನನಗೆ ನೋಡೋಕ್ಕೆ ಆಗಿಲ್ಲ. ಅಂದರೆ ಅಷ್ಟು ಅವ್ರಿಗೂ ಕೂಡ ಪ್ರಭಾವ ಆಗಿದೆ. ಅಂದರೆ ನೀವೆಲ್ಲ ಹಾಸನದವರು ಸೇರಿ ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಸೇವೆಯನ್ನು ಸಲ್ಲಿಸಿದ್ದೀರ. ದಾನ ಧರ್ಮ, ಆಮೇಲೆ ತನು ಮನ ಧನದಿಂದ ಸಹಾಯವನ್ನು ಮಾಡಿದ್ದೀರ. ಮತ್ತು ಅಧ್ಯಕ್ಷರು ನಮ್ಮ HB ಶಾಂತೀಶ್ ಅವರು ಮತ್ತು ಅವ್ರದ್ದೆಲ್ಲ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಏನೇನು ಆಗಬೇಕು ಅವೆಲ್ಲ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ.